ಚಪ್ಪಲಲ್ಲಿ ತೆಗಿಲಿಕ್ಕಿಲ್ಲ, ಸೀದಾ ಹೋಗುದು. ಜಾಂಚ ಬಿತ್ತರು ಸೀದಾ. ಬೇಕಾದ್ರೆ ತಗೊಳ್ಬೋದು, ಹೋಗುತ್ತಿದೆ ಇಲ್ಲದ ಸೀದಾ. ಅವರು ಪೂಜಕ್ಕಂದ ಅಜ್ಜಿ ಇದ್ದಾರೆ ನೋಡಿ, ಅವರೊಟ್ಟಿಗೆ ಪೂಜಕ್ಕ ಸಹ ಹೋಗ್ತಿದ್ದಾಳೆ ಗಿಫ್ಟ್ ಕೊಡಲಿಕ್ಕೆ. ನಮ್ಮಲ್ಲಿ ನಾನಿದ್ದೇನೆ ಅಂದರೆ 2 ದನ ಉಂಟು. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀವಿ. ಸೊ ಇವತ್ತು ನಾನು ಮತ್ತು ಪೂಜಾ ಮನು ಅಣ್ಣನ ಮದುವೆಗೆ ಹೊರಟಿದ್ದೇವೆ. ಹಾಗೆ ಈಗ ಆಟೋ ಬಂದಿದೆ, ಇನ್ನೂ ಆಟೋದಲ್ಲಿ ನಾವು ಹೊಡೆನೂರಿಗೆ ಹೊರಟಿದ್ದೇವೆ. ಈಗ ನಾವು ಬಾಣಾವರದಲ್ಲಿದ್ದೇವೆ. ಮತ್ತು ಹೊಡೆನೂರಿಗೆ ಹೋದ್ಮೇಲೆ ಅಲ್ಲಿ ಅನ್ನು ಮತ್ತು ಗಣಿ ಬಾವು ಕೂಡ ಬಂದು ಸೇರುವಂತಿದ್ದಾರೆ. ಪ್ರಸನ್ನನ ಮನೆಯಲ್ಲಿ ಇದಾ? ಇನ್ನು ಮುಂದೆ ಹೋಗ್ಬೇಕು. ದನ ನೋಡಲ್ಲಿ ನಿನ್ ತರಾನೇ ಇದೆ ಅವೆಲ್ಲ ಚಲ್ಕೊಳಾಗಿ. ಸಂಜೆ ಅವರು 9 ಗಂಟೆಗೆ ಬರ್ತೀವಿ ಅಂದ್ರು. ನಾವು 9 ಗಂಟೆಗೆ ನಾವಿಲ್ಲಿ ಆಲ್ರೆಡಿ ಮದುವೆ ಹಾಲಿಗೆ ರೀಚ್ ಆಗಿತ್ತು. ಹಾಲ್ ಒಳಗೆ ಹೋಗಿರಲಿಲ್ಲ. ಅದಕ್ಕೂ ಮೊದಲು ನಂದು ಡ್ರೆಸ್ ಹಾಗೆ ಲಗೇಜ್ ನಾನು ಆ ಕಡೆಯಿಂದ ಇವತ್ತು ಬರೋಳಿದ್ದೆ. ಅದಕ್ಕೋಸ್ಕರ ದೀಪನ ಮನೆಯಲ್ಲಿ ಇಡಲಿಕ್ಕೆ ಅಂತ ಹೊರಟೆ. ಕೈ ನೀರು ಬಿಡೋದಿಲ್ವ ನೀವು? ಕೈ ನೀರು ಬಿಡೋಕು ಏ ಬಾ ಪೂಜಾಕ ಬರ್ತದೆ. ಹಂಗೆ 2 ಬಂಡೆ ಉಳ್ಕೊಂಡಿದ್ದೀನಿ ಸೀರಿಯಸ್ಲಿ ಬಾ.
ಇಲ್ಲಿ ಇದು ಪೂಜನ ಮಾಮನ ಮನೆ, ಅಂದರೆ ಗುಂಡ ಅಂತಿದ್ದಾರೆ ಒಬ್ಬರು ಫ್ರೆಂಡ್, ಅವ್ರದ್ದು ಮನೆ. ಹಾಗೆ ಅಲ್ಲಿ ಹೋಗಿದ್ವಿ, ನಮ್ಮನ್ನು ಅಲ್ಲಿ ಕರೆದಿದ್ರು. ಹಾಗೆ ಅಲ್ಲಿ ಹೋಗಿ ನಮ್ಮದು ಇನ್ನೊಂದು ಗಿಫ್ಟ್ ಇತ್ತು ಮದುವೆದು, ಅದನ್ನು ಅಲ್ಲಿಟ್ಟು ಅವರ ಅತ್ತೆ ಮಾಮನನ್ನು ಮತ್ತು ಭಾವಂದಿರು ಇದ್ದರು, ಅವರನ್ನು ಮಾತಾಡಿಸ್ಕೊಂಡು ಮುಂದೆ ಹೋದ್ವಿ. ಹಾಗೆ ಇಲ್ಲೊಂದು ಸ್ಪೆಷಲ್ ಏನಂದರೆ, ಪ್ರತಿ ಮನೆಯಲ್ಲಿ ಬೆಳಿಗ್ಗೆ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕ್ತಾರೆ. ಈ ಕಡೆ ಸಿಟಿ ಕಡೆ ಇರೋದಿಲ್ಲ, ಆದರೆ ಅಲ್ಲಿ ನಂಗೆ ಅದು ಕಾಣಿಸ್ಲಿಕ್ಕೆ ಸಿಕ್ತು. ಬಟ್ ಈ ಮನೆಗಳೆಲ್ಲ ಒಂಥರ ಡಿಫರೆಂಟ್. ನಮ್ಮೂರಲ್ಲಿ ಈ ಥರದ ಮನೆಗಳು ಕಾಣಲಿಕ್ಕೆ ಸಿಗೋದಿಲ್ಲ. ಅಂದರೆ ಹಳ್ಳಿಯ ಮನೆಗಳೇ ಬೇರೆ ಥರ ಇರ್ತದೆ. ಇದು ನೋಡಿ, ಒಂದು ಮುದ್ದಾದ ಗಂಡು ಕರು ಇತ್ತು. ಸೊ ನಾನು ಅದರ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡೆ. ನನಗದು ಅಡ್ಜಸ್ಟ್ ಆಯಿತು. ನನ್ನ ಸೀರೆಯನ್ನೆಲ್ಲ ಕಡಿಲಿಕ್ಕೆ ಶುರು ಮಾಡಿತ್ತು. ಸೊ ಹಾಗೆ ಅದನ್ನು ಸ್ವಲ್ಪ ಹೊತ್ತು ಪ್ರೀತಿ ಮಾಡಿ ಮತ್ತೆ ಅಲ್ಲಿಂದ ಇನ್ನೊಂದು ಮಾವನ ಮನೆಗೆ ನಾವು ಹೋದ್ವಿ. ಅದಕ್ಕೆ ನೋಡು ಗೊತ್ತಾಯ್ತು ನಂಗೆ ಜಸ್ಟ್ ಆಯ್ತು. ಹಾಗೆ ಇಲ್ಲಿಂದ ನಾವು ಇನ್ನೊಂದು ಮಾವನ ಮನೆಗೆ ಹೋದ್ವಿ. ಅಲ್ಲಿ ಹೋಗಬೇಕಾದ್ರೆ ರಸ್ತೆಯಲ್ಲಿ ಪ್ಲಾಂಟ್ ಸಿಕ್ಕಿತ್ತು. ನೋಡಿ, ಇಲ್ಲಿ ಪೂಜಾ ಹತ್ತಿಯನ್ನು ಕೊಯ್ತಾ ಇದ್ದಾಳೆ. ಅಂದರೆ ನಮ್ಮೂರ ಕಡೆ ಅದೆಲ್ಲ ಆಗೋದಿಲ್ಲ, ಬಟ್ ನಂಗೆ ಅದನ್ನು ನೋಡಿ ಏನೋ ಖುಷಿ ಆಯಿತು. ನೋಡಿ, ನಾವು ಶಾಪಲ್ಲಿ ತಗೊಳ್ಳುವಂಥ ಕಾಟನ್ ಥರನೇ ಇದೆ, ಕ್ಲೀನಾಗಿ ವೈಟ್ ಕಲರ್. ಸೊ ಅದರಲ್ಲಿ ಹಾಗೆ ಇರ್ತದೆ, ಅದನ್ನು ತೆಗೆದುಕೊಟ್ಲು. ಆಮೇಲೆ ಇಲ್ಲಿಂದ ಇನ್ನೊಂದು ಮಾವನ ಮನೆಗೆ ನಾವು ಹೋದ್ವಿ. ಇದೊಂದು ನಿಮ್ಮೂರ ಕಡೆ ಮನೆಯಲ್ಲಿ ಮತ್ತೆ ರಂಗೋಲಿ ಕಾಣ್ಲಿಕ್ಕೆ ಸಿಕ್ತು. ರಂಗೋಲಿ ಏನೋ ಒಂಥರ ಖುಷಿ ಆಗ್ತದೆ ನೋಡಲಿಕ್ಕೆ. ಅವರೆಲ್ಲ ಒಂದೇ ಸಲ ಪೌಡ್ರನ್ನು ತೊಗೊಂಡು ರಂಗೋಲಿ ಹಾಕಿಬಿಡ್ತಾರೆ. ನಮಗಷ್ಟು ಈಸಿಯಾಗಿ ಹಾಕ್ಲಿಕ್ಕೆ ಬರೋದಿಲ್ಲ. ನಾವು ಚುಕ್ಕಿ ಹಾಕಿ ರಂಗೋಲಿ ಇಡೋದೇ ಕಷ್ಟ. ಹಾಗೆ ಇಲ್ಲೊಂದು ಜೀನಿಯ ಹೂವಾಗಿತ್ತು, ಚೆನ್ನಾಗಿತ್ತು. ಬಟ್ ನಮ್ಮೂರ ಕಡೆ ಆಗೋದಿಲ್ಲ, ಘಟ್ಟದಲ್ಲೇ ಆದ ಹಾಗೆ. ಘಟ್ಟದ ಮೇಲೆ ತುಂಬ ಚೆನ್ನಾಗಿರ್ತದೆ, ಬೇರೆ ಬೇರೆ ಕಲರ್ ಇತ್ತು. ಹಾಗೆ ನಾವು ಪ್ರಸನ್ನ ಅವ್ರ ಮನೆಗೆ ಹೋಗಿದ್ವಿ, ಅಲ್ಲಿ ಕೂಡ ಈ ಥರದೇ ಪಿಂಕ್ ಕಲರ್ ಇದು ಫ್ಲವರ್ ಇತ್ತು. ಹಾಗೆ ಇದು ಪೂಜಂದು 3ನೇ ಮಾವನ ಮನೆ ಆಗಿತ್ತು. ಇಲ್ಲೊಂದು ನಾಯಿ ಇತ್ತು, ನಾಯಿ ಹೆಸರು ಕುಳ್ಳ ಅಂತ. ಅವರು ಕುಳ್ಳ ಕುಳ್ಳ ಅಂತ ಕರಿತಾ ಇದ್ರು, ಚಿಕ್ಕದಾಗಿದೆ. ಹಾಗೆ ಇದು ಪೂಜನ್ ಜೊತೆ ಭಾರಿ ಫ್ರೆಂಡ್ ಆಗಿತ್ತು. ಪೂಜನ್ ಜೊತೆ ನೋಡಿ, ಅಲ್ಲಿ ಅವಳ ತೊಡೆ ಮೇಲೆ ಹೋಗಿ ಕೂತ್ಕೊಳ್ತಿತ್ತು, ಬಟ್ ನನ್ನ ತೊಡೆ ಮೇಲೆ ಕೂತ್ಕೊಳ್ತಾ ಇರಲಿಲ್ಲ. ಈಗ ಅನು ಮತ್ತು ಗಣಿಬಾವ್ ಅವರು ತಲುಪಿ ಬಿಟ್ಟಿದ್ರು. ಶೇ ಹಾಯ್. ಸಬ್ಸ್ಕ್ರೈಬ್ ಮಾಡಿ. ನೀನು ನನ್ನ ಫ್ರೆಂಡ್ ಅಲ್ಲ? ಈಗ ಫಸ್ಟ್ ಗುರ್ರು ಮಾಡಿತ್ತು ಅಮ್ಮೋ. ಎಂತ ಮಾಡ್ದ ಮೇಕಪ್? ಚಪ್ಪಲಲ್ಲಿ ತೆಗಿಲಿಕ್ಕಿಲ್ಲ, ಸೀದಾ ಹೋಗುದು. ಜಾಂಚ ಬಿತ್ತರು ಸೀದಾ. ಬೇಕಾದ್ರೆ ತಗೊಳ್ಬೋದು, ಹೋಗುತ್ತಿದೆ ಇಲ್ಲದ್ರೆ ಸೀದಾ. ನಮ್ಮಲ್ಲಿ ನಾನಿದ್ದೇನೆ ಅಂದ್ರೆ 2 ದನ ಉಂಟು. ಅಲ್ಲಿ ಒಂದು ಮದುವೆ, ಇನ್ನು ಯಾರು ನೋಡೋರು ಅವರೇ ತಾನೇ ನೋಡೋರು. ಎಲ್ಲ ತಗೊಂಡು ಈಗ ಮೈಸೂರಿಂದ ಬಂದು ನಂಗೆ ಆಲ್ರೆಡಿ ಡಾಕ್ಟ್ರು ಡಯಟ್ ಹೇಳಿದ್ದಾರೆ, ಬಟ್ ಏನು ಮಾಡೋದು, ಮದುವೆಗೆ ಹೋದ್ಮೇಲೆ ಮದುವೆ ಊಟ ಬಿಡ್ಲಿಕ್ಕೆ ಆಗ್ತದ. ಹಾಗಾಗಿ ಇಲ್ಲಿ ಮದುವೆ ಊಟ ಮಾಡ್ತಾ ಇದ್ದೇನೆ ನಾನು. ಈ ಊಟದಲ್ಲಿ ನೋಡಿ ತುಂಬ ಸ್ಪೆಷಲ್ ಇತ್ತು. ಸಲಾಡ್ ಇತ್ತು, ಕಡಲೆದು ಗಸಿ ಇತ್ತು, ಆಮೇಲೆ ಸ್ವೀಟ್ ಎಲ್ಲ ಇತ್ತು. ಸ್ವೀಟೆಲ್ಲ ನಾನು ತಿನ್ನಲಿಲ್ಲ, ಆದರೆ ಯಾವ್ದು ತಿನ್ಬೋದು ಹೇಳಿದ್ದಾರೆ ಡಾಕ್ಟ್ರು, ಅದನ್ನೆಲ್ಲ ತಿಂದು ಬಂದಿದ್ದೇನೆ ಅಲ್ಲಿಂದ. ಸೊ ತುಂಬ ಸೂಪರಾಗಿತ್ತು ಊಟ ಮಾತ್ರ. ನಮ್ಮೂರ ಕಡೆ ಊಟ ಬೇರೆಯೇ ಇರ್ತದೆ, ಬಟ್ ಅವ್ರ ಊರಲ್ಲಿ ಊಟ ಏನೋ ಡಿಫರೆಂಟಾಗಿ ಚೆನ್ನಾಗಿತ್ತು. ಹಾಗೆ ಇಲ್ಲಿ ನನ್ನ ಜೊತೆ ಅನ್ನು ಮತ್ತು ಗಣಿಬಾವನ್ನು ಊಟಕ್ಕೆ ಕೂತ್ಕೊಂಡಿದ್ರು. ವೇಟ್ ಕೊಡ್ತಾರೆ ಹೆಂಗಸ್ರುಗಳಿಗೆ. ಕೊಡು ಕೊಡು.
ವ್ಲಾಗ್ ಮಾಡ್ತಾ ಇದ್ದೇನೆ. ಅನುಷಾ ಕೃಷ್ಣ ನಾಯಕ್ ಅರ್ಚನನ ವ್ಲಾಗಲ್ಲಿ. ಈಗ ಇವಳು ಗಿಫ್ಟ್ ಕೊಡಲಿಕ್ಕೆ ಹೋಗ್ತಾ ಇದ್ದಾಳೆ. ಇವರು ಪೂಜಕ್ಕನ ಅಜ್ಜಿ, ಹಾಗೆ ಪೂಜಕ್ಕ ಸಹ ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದಾಳೆ. ಇವರು ಪೂಜಕ್ಕಂದ ಅಜ್ಜಿ ಇದ್ದಾರೆ ನೋಡಿ, ಅವರೊಟ್ಟಿಗೆ ಪೂಜಕ್ಕ ಸಹ ಹೋಗ್ತಿದ್ದಾಳೆ ಗಿಫ್ಟ್ ಕೊಡಲಿಕ್ಕೆ. ಮದುವೆ ಗಿಫ್ಟ್ ಕೊಟ್ಟು ಹೊರಗಡೆ ಬಂದೆ. ಹೊರಗಡೆ ಬರಬೇಕಾದ್ರೆ ಇಲ್ಲಿ ದೀಪಿಕಾ ಏನೋ ಒಂದು ಸಾಹಸದ ಕೆಲಸ ಮಾಡ್ತಾಯಿದ್ಲು. ಏನು ಮಾಡ್ತಾಯಿದ್ಲು ಅಂದರೆ ಮದುವೆಯಲ್ಲಿ ಯಾರ್ಯಾರು ಎಷ್ಟು ಹಣ ಕೊಟ್ಟಿದ್ದಾರೆ ಅಂತ ಮುಯಿ ಬರೆಸೋದಂಥದ್ದು. ಯಾರು ಹಣ ಕೊಟ್ಟಿದ್ದಾರೆ ಅಂಥೇಳಿ ಅವಳು ಅದನ್ನು ಬರಿತಾ ಇದ್ಲು. ಹಾಗೆ ನಾವಿಲ್ಲಿಂದ ಪ್ರಸನ್ನ ಅವ್ರ ಮನೆಗೆ ಬಂದಿದ್ವಿ. ಇಲ್ಲಿ ನೋಡಿ, ಒಂದು ಸಪ್ಪನೇ ಟೈಮ್ ಇದು. ಹಿಂದಿನ ಕಾಲದ ಕಡಿಯುವ ಕಲ್ಲನ್ನು ಅವರು ಹೊಸ ಮನೆಯಲ್ಲಿ ಫಿಕ್ಸ್ ಮಾಡಿದ್ದಾರೆ. ಅವ್ರ ವೈಫ್ ಇದರಲ್ಲೇ ಕಡಿದು ಡೈಲಿ ಅಡುಗೆ ಮಾಡ್ತಾರಂತೆ. ಹಾಗೆ ಅವ್ರ ಮನೆ ಸುತ್ತಮುತ್ತ ತುಂಬ ಸೂಪರಾದ ಹೊಲ ತೋಟ ಇತ್ತು. ಆವಾಗ ನಾನು ಫಸ್ಟ್ ಮಾರ್ನಿಂಗ್ ಮದುವೆಗೆ ಹೋಗಬೇಕಾದ್ರೆ ಇಲ್ಲಿದ್ದು ವೀಡಿಯೋ ತೋರಿಸಿದ್ದೆ ನಿಮಗೆ. ಸೊ ಇಲ್ಲಿ ಗಣಿಭಾವನು ಎಲ್ಲ ಗಿಡಗಳನ್ನು ನೋಡ್ತಾ ಇದ್ದಾರೆ ನೋಡಿ. ಇಲ್ಲಿ ತುಂಬ ಸೂಪರಾದಂತಹ ಪ್ಲ್ಯಾಂಟ್ ಎಲ್ಲ ಇದ್ದಾವೆ. ಬಟ್ ನಮ್ಮೂರೆಲ್ಲ ಚೆನ್ನಾಗಿ ಬರೋದಿಲ್ಲ. ಸಿಟಿಯ ಅಥವಾ ಇಲ್ಲಿದು ವೆದರ್ ಹೂವಿಗೆ ಅಡ್ಜಸ್ಟ್ ಆಗೋದಿಲ್ಲವ ಏನೋ ಗೊತ್ತಿಲ್ಲ. ಮದುವೆ ಸಂಡೇ ಇದ್ದ ಕಾರಣದಿಂದ ಬಾಣಾವರದಿಂದ ಕುಶಾಲನಗರಕ್ಕೆ ಬಸ್ ಇರಲಿಲ್ಲ. ಅದಕ್ಕೋಸ್ಕರ ನನ್ನನ್ನು ಪ್ರಸನ್ನ ಅವರು ಸಿದ್ದಾಪುರ ಗೇಟಿಗೆ ಬಿಟ್ಟರು. ಅಲ್ಲಿಂದ ನಾನು ಕೊಣನೂರು ಟು ಕುಶಾಲನಗರ ಬಸ್ ಹತ್ಕೊಂಡು ಕುಶಾಲನಗರಕ್ಕೆ ರೀಚ್ ಆದೆ. ಸೊ ಯಾರೇ ಆಗಲಿ ಘಟ್ಟದ ಮೇಲೆ ನಮಗೆ ತುಂಬಾ ಹೆಲ್ಪ್ ಮಾಡ್ತಾರೆ. ನಾವು ಈ ಕಡೆಯಿಂದ ಅಲ್ಲಿ ಹೋದರೆ ನಮಗೆ ಬಸ್ ಹತ್ತಿಸೋದಾಗಲಿ, ಮನೆಗೆ ಕರ್ಕೊಂಡು ಹೋಗೋದಾಗಲಿ ಯಾರಾದರೂ ಒಬ್ಬರು ಹೆಲ್ಪ್ ಮಾಡೇ ಮಾಡ್ತಾರೆ. ಇಲ್ಲಿ ಇನ್ನೊಂದು ವಿಶೇಷ ಏನಂದರೆ, ನಾನು ನಿನ್ನೆ ಬಂದ ಬಸ್ಸಲ್ಲೇ ಅಂದರೆ ಮಂಗಳೂರು ಟು ಕುಶಾಲನಗರ ಹೋದ ಬಸ್ಸಲ್ಲೇ ಮತ್ತೆ ರಿಟರ್ನ್ ನಾನು ಕುಶಾಲನಗರ ಟು ಮಂಗಳೂರು ಬರ್ತಾ ಇದ್ದೇನೆ. ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿದವ್ರಿಗೆ ಗೊತ್ತಿರ್ಬೋದು, ಇಲ್ಲದೇ ಇದ್ದರೆ ಒಂದು ಸಲ ಚೆಕ್ ಮಾಡ್ಕೊಂಡು ಬನ್ನಿ. ಸೊ ಈ ಬಸ್ಸಲ್ಲಿ ನಾನು 3:45ಕ್ಕೆ ಕುಶಾಲನಗರದಿಂದ ಹೊರಟಿದ್ದೆ. ಹಾಗೆ ಮಂಗಳೂರು ರೀಚ್ ಆಗಬೇಕಾದ್ರೆ ನೈಟ್ 9 ಗಂಟೆ ಆಗಿತ್ತು. 9:15ಗೆ ನಾನು ನಮ್ಮ ಮನೆಗೆ ರೀಚ್ ಆಗಿಬಿಟ್ಟಿದ್ದೆ. ಈ ಅಶ್ವಮೇಧ ಬಸ್ಸಲ್ಲಿ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಪವರ್ ಅಂದರೆ ಮೊಬೈಲ್ ಚಾರ್ಜ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಚಾರ್ಜರ್ ವ್ಯವಸ್ಥೆ ಇದೆ. ನೀವು ಯಾವಾಗಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಅದರ ಉಪಯೋಗವನ್ನು ಮಾಡಿಕೊಳ್ಳಿ. ನೋಡಿ, ಡ್ರೈವರ್ನ ಹಿಂದೆ ಈ ಥರ ಚಾರ್ಜರ್ಗಳು ಇರ್ತವೆ. ಹಾಗೆ ನಿಮಗೆಲ್ಲರಿಗೂ ಇವತ್ತಿನ ನನ್ನ ಈ ಪುಟ್ಟ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.